ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋ ಅಂತ ಹೇಳೋಕ್ಕಾಗಲ್ಲ, ಇವತ್ತಿನ ವ್ಲಾಗಲ್ಲೇ ಅಂತ ಹೇಳ್ಬೋದು. ಯಾಕಂದರೆ ಅಧಿಕ ಮಾಸ ನಡೀತಾ ಇದೆಯಲ್ಲ, ಸೊ ಹಾಗಾಗಿ ನಾನು ಯಾರ್ಯಾರಿಗೆಲ್ಲ ದಾನ ಕೊಟ್ಟೆ, ಆಮೇಲೆ ನಮಗೆ ಯಾರು ದಾನ ಕೊಟ್ಟರು, ನಾವು ಆವತ್ತಿನ ದಿವಸ ಏನೆಲ್ಲ ಪೂಜೆ ಮಾಡಿದ್ವಿ, ಸೊ ಈ ಥರದ ರಿಲೇಟೆಡ್ ವಿಡಿಯೋ ಇರುತ್ತೆ ಇದರಲ್ಲಿ. ಇಷ್ಟ ಇದ್ದರೂ ಕಂಟಿನ್ಯೂ ಮಾಡಿಕೊಂಡು ವಿಡಿಯೋನ ನೋಡಿ. ಅಧಿಕ ಮಾಸ ಅಂತ ಅಂದರೆ 33 ದಿವಸಗಳಂತ ಅರ್ಥ. ಈ 33 ದಿವಸಗಳೇನಿದೆಯಲ್ಲ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಸೊ ಅಧಿಕ ಮಾಸದಲ್ಲಿ ನಾವೆಲ್ಲ ಪೂಜೆ ಆಮೇಲೆ ದಾನ ಧರ್ಮ ಏನೆಲ್ಲ ಮಾಡಿರ್ತೀವೋ ಅದೆಲ್ಲ ನಮಗೆ ಅಧಿಕವಾಗಿ ಲಭ್ಯವಾಗಲಿ ಅಂತ ಅನ್ನೋ ನಂಬಿಕೆಯಲ್ಲಿ ಈ ಆಚರಣೆಯನ್ನು ಮಾಡ್ತೀವಿ. ಅಂದರೆ ಪೂಜೆ ಅದೆಲ್ಲನೂ ಮಾಡಿದ್ರೆ ನಮಗೆ ಜ್ಞಾನ ಹೆಚ್ಚಾಗುತ್ತೆ, ಆಮೇಲೆ ಏನೆಲ್ಲ ದಾನ ಧರ್ಮ ಮಾಡಿರ್ತೀವೋ ಅದೆಲ್ಲ ನಮಗೆ ಡಬಲ್ ಆಗಿ ವಾಪಸ್ ಸಿಗಲಿ ಅಂತ ಅನ್ನೋ ನಂಬಿಕೆನೇ. ಸೊ ಹಾಗಾಗಿ ನಾವು ಅಧಿಕ ಮಾಸದಲ್ಲಿ ಯಾವ ದಿವಸ ದಾನ ಕೊಟ್ವಿ ಆ ದಿವಸ ನಾವು ಪೂಜೆ ಅದೆಲ್ಲ ಮಾಡಿರೋಂಥ ವಿಡಿಯೋ ಇದು. ನಾನು ದ್ವಾದಶಿ ದಿವಸ ಈ ದಾನನ ಕೊಟ್ಟಿದ್ದೆ. ಅಂದರೆ ನಾವು ಪ್ರತಿ ದ್ವಾದಶಿಗೂ ದೇವ್ರ ಪೂಜೆ ಮಾಡಿ ನೈವೇದ್ಯ ಎಲ್ಲನೂ ಮಾಡಿರ್ತೀವಿ. ಸೊ ಆವತ್ತಿನ ದಿವಸನೇ ಅವ್ರಿಗೂ ಕರೆದು ನಾನು ದಾನ ಕೂಡ ಕೊಟ್ಟಂಗಾಗುತ್ತೆ, ಆಮೇಲೆ ಆವತ್ತಿನ ದಿವಸ ದಂಪತಿಗಳಿಗೆ ಊಟಕ್ಕೆ ಕರೆದಂಗೂ ಆಗುತ್ತೆ ಅಂತ ಹೇಳಿ ನಾನು ದ್ವಾದಶಿ ದಿವಸ ಕೊಟ್ಟಿದ್ದೆ. ಆಮೇಲೆ ಅಧಿಕ ಮಾಸದಲ್ಲಿ ದ್ವಾದಶಿಯ ದಾನ ಏನಿರುತ್ತಲ್ಲ ಅದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದರೆ ಅಧಿಕ ಮಾಸ ಅಂತಂದ್ರೇ ಶ್ರೇಷ್ಠ. 33 ದಿವಸದಲ್ಲಿ ಯಾವ ದಿವಸ ಬೇಕಾದರೂ ಕೊಡ್ಬೋದು, ಬಟ್ ಈ ದ್ವಾದಶಿ ದಿವಸ ಒಂದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವತ್ತಿನ ದಿವಸ ನಮ್ಮ ಮನೆಯಲ್ಲಿ ಪೂಜೆ ಅದೆಲ್ಲ ಮಾಡಿರುವಂಥ ವಿಡಿಯೋ. ಸೊ ನಮ್ಮ ಮನೆಯವರು ದೇವ್ರ ಪೂಜೆ ಅದೆಲ್ಲನೂ ಮಾಡ್ತಾಯಿದ್ದಾರೆ. ಆಮೇಲೆ ಈ ಕಡೆ ನಾನು ದಾನಕ್ಕೆ ಏನೆಲ್ಲ ಕೊಟ್ಟಿದ್ದೆ ಅಂತ ಅನ್ನೋದನ್ನು ಇಡ್ತಾ ಇದ್ದೀನಿ. ಅಂದರೆ ಸಂಕಲ್ಪ ಮಾಡ್ಕೋಬೇಕಲ್ಲ, ಸೊ ಹಾಗಾಗಿ ಅದೆಲ್ಲನೂ ನಾನು ದೇವ್ರ ಮುಂದೆ ಇಟ್ಟು ಸಂಕಲ್ಪ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಮುತ್ತೈದೆಯರಿಗೆ ಅಂದರೆ 33 ಜನ ಮುತ್ತೈದೆಯರಿಗೆ ಬ್ಲೌಸ್ ಪೀಸು, ಅರಿಶಿನ ಕುಂಕುಮ ಪ್ಯಾಕೆಟು, ಆಮೇಲೆ ಒಂದು ಹಿತ್ತಾಳೆ ಪ್ಲೇಟ್ ಕೊಟ್ಟಿದ್ದೀನಿ, ಚಿಕ್ಕ ಪ್ಲೇಟ್ ಇದು. ಆ ಪ್ಲೇಟಲ್ಲಿ ಅಕ್ಕಿ, ಅಡಿಕೆ, ಆಮೇಲೆ ಒಂದು ಸ್ವಲ್ಪ ದಕ್ಷಿಣ, ಇಷ್ಟು 33 ಜನಕ್ಕೆ ಕೊಟ್ಟಿರೋದು. ಆಮೇಲೆ ನಾನು ಆಚಾರ್ಗೆ ಒಂದು ತಟ್ಟೆಯಲ್ಲಿ 33 ಸ್ವೀಟ್ಸನ್ನು ಹಾಕಿ ಕೊಟ್ಟಿದ್ದೆ, ಹಿತ್ತಾಳಿ ತಟ್ಟೆ. ಆಮೇಲೆ ಅದ್ರ ಜೊತೆಗೆ ಹಿತ್ತಾಳೆ ಆಕಳ ಕರು ಬರುತ್ತಲ್ಲ ಅದೊಂದು ಚಿಕ್ಕ ಸೈಜಲ್ಲಿ ಇರುವಂಥದ್ದು ಕೊಟ್ಟಿದ್ದೀನಿ. ಅದು ಯಾಕೆ ಅಂತ ಅಂದರೆ ನಾನು ಈ 33 ದಿವಸನೂ ಗೋಪಾದ ಹಾಕ್ತಾ ಇದ್ದೀನಿ ದೇವ್ರ ಮುಂದೆ, 33 ಗೋಪಾದ. ಸೊ ಹಾಗಾಗಿ ನಾನು ಈ ಹಿತ್ತಾಳೆ ಆಕಳ ಕರು ಇರುವಂಥದ್ದು ಕೊಟ್ಟಿದ್ದೀನಿ. ಆಮೇಲೆ ಒಡ ಹುಟ್ಟಿದ ಅಣ್ಣ ತಮ್ಮಂದರಿಗೆ ದಾನ ಕೊಡಬೇಕು ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ನಾನು ಒಂದು ತಟ್ಟೆಯಲ್ಲಿ 33 ಸ್ವೀಟ್ಸು ಆಮೇಲೆ ಈ ದೀಪವನ್ನು ದಾನವಾಗಿ ಕೊಟ್ಟಿದ್ದೀನಿ. ಫಸ್ಟ್ ಟೈಮ್ ಕೊಡೋರಾಗಿದ್ದರೆ ದೀಪವನ್ನು ಕಂಪಲ್ಸರಿಯಾಗಿ ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ದಂಪತಿಗಳಿಗೆ ಕೊಡಬೇಕಾದ್ರೆ ಈ ಥರ ಜೋಡಿ ದೀಪದ ದಾನ ಶ್ರೇಷ್ಠ. ಸೊ ಹಾಗಾಗಿ ನಾನು ದೀಪಗಳನ್ನು ಕೂಡ ಕೊಟ್ಟಿದ್ದೀನಿ. ಯೂಶ್ವಲಿ ದ್ವಾದಶಿ ದಿವಸ ಅಂತಂದರೆ ನಮ್ಮ ಮನೆಯಲ್ಲಿ 8 ಗಂಟೆ ಒಳಗಡೆ ಊಟ ಆಗಿಬಿಟ್ಟಿರುತ್ತೆ ಬೆಳಗ್ಗೆ. ಆದರೆ ಈ ದ್ವಾದಶಿಗೆ ಒಂದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನಾವು ಅವ್ರಿಗೆಲ್ಲನೂ ಊಟಕ್ಕೆ ಕರೆದಿದ್ವಲ್ಲ, ಸೊ ಅಡುಗೆ ಕ್ವಾಂಟಿಟಿ ಕೂಡ ಒಂದು ಸ್ವಲ್ಪ ಜಾಸ್ತಿ ಇತ್ತು. ಆಮೇಲೆ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ದರು, ಹಾಲಿಡೇಸ್ ಇತ್ತಲ್ಲ ಮಕ್ಕಳದು. ಸೊ ಹಾಗಾಗಿ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ದರು. ಅದರಲ್ಲೂ ನಾವು ಈ ಥರ ಯಾರಿಗಾದ್ರೂ ಊಟಕ್ಕೆ ಕರೆದಿದ್ರೆ ಟೈಮ್ಗೆ ಆಗಿಬಿಡಬೇಕು ಅಂತ ಅನ್ನೋದೊಂದು ತಲೆಯಲ್ಲಿ ಇರುತ್ತಲ್ಲ, ಸೊ ಹಾಗಾಗಿ ಎಲ್ಲನೂ ಬೇಗ ಬೇಗ ಮಾಡಿದ್ರು, ಒಂದು ಸ್ವಲ್ಪ ಟೆನ್ಷನಾಗಿ ಲೇಟ್ ಆಯಿತು. ಸೊ ಅಷ್ಟೇ. ಸೊ ಅವತ್ತಿನ ದಿವಸ ಏನೆಲ್ಲ ಅಡುಗೆ ಮಾಡಿದ್ದೆ ಅಂತ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಅವತ್ತು ಚಟ್ನಿ, ಕೋಸಂಬರಿ, ಆಮೇಲೆ ಬುರ್ಬುರಿ, ಬೆಂಡೆಕಾಯಿ ಹಾಕಿ ಕಾಯಿ ರಸ, ಆಮೇಲೆ ಮುದ್ದೆ ಪಲ್ಯ, ಸೌತೆಕಾಯಿ ಹಾಕಿಬಿಟ್ಟು ಹುಳಿ, ಆಮೇಲೆ ನಾನು ಗೋಧಿ ನುಚ್ಚಿನ ಪಾಯಸ ಮಾಡಿದ್ದೆ. ಆಮೇಲೆ ಆ ಗೋಧಿ ನುಚ್ಚಿನ ಕಟ್ ಅಂತ ಮಾಡ್ತಾರಲ್ಲ, ಮೊಸರು ಹಾಕ್ಬಿಟ್ಟು ಅದು ಕೂಡ ಮಾಡಿದ್ದೆ. ಆಮೇಲೆ ಮಾವಿನ ಹಣ್ಣಿನ ಸೀಕರಣೆ, ಪುಳಿಯೋಗರೆ, ಸೊ ಆಮೇಲೆ ಚಪಾತಿ, ಸೊ ಇದೆಲ್ಲನೂ ನಾನು ಅಡುಗೆ ಮಾಡಿದ್ದೆ. ಸೊ ನಾನು ಅಡುಗೆ ಎಲ್ಲನೂ ಮಾಡಿಟ್ಟಿದ್ದೆ, ಅಂದರೆ ದೇವ್ರ ಪೂಜೆ ನೈವೇದ್ಯ ಅದೆಲ್ಲನೂ ಆಗಿತ್ತಲ್ಲ, ಸೊ ಹಾಗಾಗಿ ನಮ್ಮ ಅತ್ತೆ ಈ ಉಳಿದಿರೋದನ್ನು ನಾನು ಮಾಡ್ತೀನಿ ಬಿಡು ಅಂತ ಹೇಳಿ ಅವರು ಈ ಚಪಾತಿ ಅದೆಲ್ಲನೂ ಮಾಡ್ತಾಯಿದ್ದಾರೆ. ಅಷ್ಟರೊಳಗಡೆ ನಮ್ಮ ಮನೆಯವರು ದೇವ್ರ ಪೂಜೆ ಅದೆಲ್ಲ ಮುಗಿಸ್ಬಿಟ್ಟಿದ್ರಲ್ಲ, ಸೊ ಹಾಗಾಗಿ ನಾವು ಕೂಡ ಬೇಗ ದಾನ ಕೊಟ್ಬಿಡೋಣ, ಅಂದರೆ ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾವು ಕೂಡ ಈ ಕಡೆ ಸಂಕಲ್ಪ ಎಲ್ಲ ಮಾಡಿಕೊಂಡು ದಾನ ಎಲ್ಲನೂ ಕೊಡ್ತಾಯಿದ್ವಿ. ಆಚಾರ್ದು ಮತ್ತು 33 ಜನದ್ದೆಲ್ಲ ಏನು ಕೊಡೋದಿತ್ತಲ್ಲ ಅದನ್ನು ನಾನು ನೆಕ್ಸ್ಟ್ ಡೇ ಯಾರ್ಯಾರ ಮಠಕ್ಕೆ ಹೋಗ್ಬಿಟ್ಟು ಕೊಡೋಳಿದ್ದೆ. ಯಾಕಂದರೆ ಇಲ್ಲಿ ಸುತ್ತಮುತ್ತ ಮನೆಗಳೆಲ್ಲ ಅಷ್ಟು ಜನ ಸಿಗಲ್ಲ, ಊರ ಕಡೆ ಆದರೆ ತುಂಬ ಜನ ಸಿಗ್ತಾರೆ ಕೊಡೋಕ್ಕೆ. ಸೊ ಹಂಗಾಗಿ ನಾವಿಲ್ಲಿ ಏನೇ ದಾನ ಕೊಡಬೇಕಾಗಿದ್ರು ಮಠಕ್ಕೆ ಹೋಗ್ಬಿಟ್ಟೇ ಕೊಡಬೇಕಾಗತ್ತೆ, ಅಲ್ಲೇ ತುಂಬ ಜನ ಸಿಗ್ತಾರೆ. ನಾನು ಲಾಸ್ಟ್ ಟೈಮು ನಮ್ಮ ಚಿಕ್ಕಮ್ಮನಿಗೆ ಈ ಅದಕ್ಕೆ ದಾನದ ಕೊಟ್ಟಿದ್ದೆ. ಸೊ ಈ ಟೈಮು ಇವನಿಗೆ ಮದುವೆ ಆಗಿತ್ತಲ್ಲ, ಸೊ ಇವನಿಗೆ ಕೊಡೋಣ ಅಂತ ಹೇಳಿ ಅದಕ್ಕೆ ದಾನ ಇವನಿಗೇನೆ ಕೊಟ್ಟೆ. ಆಮೇಲೆ ಅವ್ನಿಗೇನು ಕೊಟ್ಟಂಗಾಗಲ್ಲ ಅಂತೇಳಿ ಸುಮ್ಮನೆ ದಕ್ಷಿಣ ಮತ್ತು ತಾಂಬೂಲ ಅದೆಲ್ಲನೂ ಕೊಟ್ಟು ಮುಗಿಸಿದ್ವಿ. ಸೊ ಆಮೇಲೆ ನಮ್ಮ ತಮ್ಮನ ಹೆಂಡತಿ 33 ಜನಕ್ಕೆ ಏನು ಕೊಡೋದಿತ್ತಲ್ಲ, ಅವಳು ಕೂಡ ನನಗೆ ಮತ್ತು ನಮ್ಮ ಅತ್ತನಿಗೆ ಕೊಟ್ಟರಾಯ್ತು ಅಂತೇಳಿ ತಂದಿದ್ಲು. ಸೊ ಅವಳು ಫಸ್ಟ್ ಟೈಮಲ್ಲ, ಮದುವೆ ಆದಮೇಲೆ ಇದು ಫಸ್ಟ್ ಅದಕ್ಕೆ ಬಂದಿದ್ದು. ಸೊ ಹಂಗಾಗಿ ಕೊಬ್ಬರಿ ಬಟ್ಲದಲ್ಲಿ ಅರಿಶಿನ ಕುಂಕುಮ ಇಟ್ಬಿಟ್ಟು 33 ಜನಕ್ಕೆ ಕೊಡ್ತೀನಿ ಅಂತ ಅಂದ್ಕೊಂಡಿದ್ಲು. ಅದಕ್ಕೆ ಅವಳು ಕೂಡ ನಮ್ಮ ಅತ್ತೆಗೆ ಮತ್ತು ನನಗೆ ಕೊಡ್ತಾಯಿದ್ಲು. ಕೊಡೋದೆಲ್ಲ ಏನೇನಿತ್ತು ಅದೆಲ್ಲ ಮುಗಿಸ್ಕೊಂಡು ಫೋಟೋಸು ಒಂದು ಸ್ವಲ್ಪ ಎಲ್ಲ ತಕ್ಕೊಂಡು ಊಟಕ್ಕೆ ಕೂತ್ಕೋಬೇಕಾದ್ರೆ 9 ಗಂಟೆ ಆಗಿತ್ತು. ಪಾಪ ಮಕ್ಕಳಿಗೂ ಕೂಡ ತುಂಬಾ ಹಸಿವಾಗಿತ್ತು. ಸೊ ಹಾಗಾಗಿ ಇನ್ನು ಲೇಟ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಆದಷ್ಟು ಬೇಗ ಬೇಗ ಮಾಡ್ತಾಯಿದ್ವಿ ಎಲ್ಲನೂ. ಆಮೇಲೆ ನಮ್ಮ ಅತ್ತೆ ಮಾವಾಗೆಲ್ಲ ತುಂಬ ಬೇಗ ಎಲ್ಲ ಊಟ ಮಾಡಿ ರೂಢಿ ಇಲ್ಲಲ್ಲ, ಹಾಗಾಗಿ ಅವರು ಫಸ್ಟು ನೀವು ಮಾಡಿಬಿಡಿ ಆಮೇಲೆ ನಾವು ಮಾಡ್ತೀವಿ ಅಂತ ಅಂದರು. ಸೊ ಹಾಗಾಗಿ ನಾವು ಊಟಕ್ಕೆ ಕೂತ್ಕೊಂಡ್ಬಿಟ್ವಿ. ನಮ್ಮ ಅತ್ತೆ ಎಲ್ಲರಿಗೂ ಊಟಕ್ಕೆ ಬಡಿಸಿದ್ರು.
ಸೊ ಆಮೇಲೆ ನಮ್ಮ ಅತ್ತೆ ಕಡೆಯಿಂದ ಏನು ದಾನ ಕೊಡಬೇಕಿತ್ತಲ್ಲ ನಮ್ಮ ನಾದಿನಿ ಗಂಡನಿಗೆ, ಅಂದರೆ ನಮ್ಮ ಅತ್ತೆ ಅಳಿಯನಿಗೆ ದಾನ ಕೊಡಬೇಕಿತ್ತು. ಸೊ ಅದು ಲಾಸ್ಟ್ ವೀಕು ಕರೆದಿದ್ವಿ ಅವ್ರಿಗೆ. ಸೊ ಅವರು ಕೂಡ ಬಂದು ದಾನ ತೊಗೊಂಡು ಹೋಗಿದ್ರು. ಅಂದರೆ ಅವಾಗ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಬರೀ ಫೋಟೋಸ್ ಮಾತ್ರ ತಗೊಂಡಿದ್ವಿ. ಸೊ ನಮ್ಮದೆಲ್ಲ ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತಾಗಿತ್ತು. ಆಮೇಲೆ ನಮ್ಮ ಅತ್ತೆ ಮಾವನಿಗೂ ಕೂಡ ಬಡಿಸಿದೆ, ಅವರು ಕೂಡ ಊಟ ಮುಗಿಸ್ಕೊಂಡ್ರು. ಅಜ್ಜ ಅಜ್ಜಿ ಅಂದರು ಬಂದಮೇಲೆ ಮೊಮ್ಮಕ್ಕಳಿಗಂತೂ ಇಷ್ಟು ಖುಷಿ ಇರುತ್ತಲ್ಲ ಮನೆಯಲ್ಲಿ. ಅವ್ರು ಏನೇ ಇದ್ರೂ ನಮಗೇನು ಹೇಳೋಲ್ಲ, ಏನೇ ಕಂಪ್ಲೇಂಟ್ಸ್ ಇರಲಿ ಏನೇ ಇರಲಿ ಅಜ್ಜ ಅಜ್ಜಿಗೆ ಹೋಗಿ ಹೇಳೋದು. ಅವ್ರಿಗಂತೂ ತುಂಬಾ ಟೈಮ್ ಪಾಸ್ ಆಯಿತು. ನಮ್ಮ ಅತ್ತೆ ಮಾವ ಇರೋದ್ರಿಂದ ತುಂಬಾ ಖುಷಿಯಾಗಿದ್ರು ಅಂತ ಹೇಳ್ಬೋದು. ಸೊ ನೀವೆಲ್ಲನೂ ನನ್ನ ವೀಡಿಯೋಸಲ್ಲಿ ಅಡುಗೆ ಮನೆ ತುಂಬ ಕ್ಲೀನಾಗಿರೋದೆಲ್ಲ ನೋಡಿರ್ತೀರ. ಸೊ ಇವಾಗ ನೋಡಿ ಯಾವ ಥರ ಇದೆ ಅಂತ. ಸೊ ಪೂಜೆ ಅಡುಗೆ ಎಲ್ಲ ಮುಗಿದಿತ್ತಲ್ಲ, ಎಲ್ಲ ಸಾಮಾನು ಎಲ್ಲಂದ್ರಲ್ಲೇ ಇತ್ತು. ಸೊ ದೇವ್ರ ಪೂಜೆ ಅಂತ ಇದ್ದರೆ ಒಂದು ಸ್ವಲ್ಪ ಈ ಥರ ಆಗಿರುತ್ತೆ ಅಡುಗೆ ಮನೆ ಎಲ್ಲನೂ. ಒಂದು ಸ್ವಲ್ಪ ಕ್ಲೀನ್ ಮಾಡೋವರೆಗೂ ಸಮಾಧಾನ ಇರಲ್ಲ. ಸೊ ಹಂಗಾಗಿ ಎಲ್ಲರದ್ದು ಊಟ ಅದೆಲ್ಲನೂ ಮುಗಿತಲ್ಲ, ಇನ್ನು ಮುಂದೆ ಕ್ಲೀನ್ ಮಾಡೋಣ ಅಂತ ಹೇಳಿ ನಾನು ಎಲ್ಲನೂ ಎತ್ತಿಡ್ತಾಯಿದ್ದೆ ಅಡುಗೆ ಮನೆಯಲ್ಲಿ. ಸೊ ನೋಡಿದ್ರಲ್ಲ, ಒಂದು ಸ್ವಲ್ಪ ಬ್ಯುಸಿಯಾಗಿದ್ದೆ. ಸೊ ಹಾಗಾಗಿ ಈ ವೀಡಿಯೋಸ್ ಎಲ್ಲನೂ ಒಂದು ಸ್ವಲ್ಪ ರೆಗ್ಯುಲರಾಗಿ ಹಾಕೋಕ್ಕಾಗಿರಲಿಲ್ಲ. ಸೊ ಇನ್ನು ಮುಂದೆ ವೀಡಿಯೋಸು ರೆಗ್ಯುಲರಾಗಿ ಹಾಕಿರ್ತೀನಿ. ಸೊ ನಮ್ಮ ಅತ್ತೆನೂ ಊಟ ಅದೆಲ್ಲ ಮುಗಿಸ್ಕೊಂಡು ಅವರು ಕೂಡ ಬಂದು ಹೆಲ್ಪ್ ಮಾಡಿದ್ರು. ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊಂಡ್ವಿ. ಸೊ ಇದು ನೆಕ್ಸ್ಟ್ ಡೇ ವೀಡಿಯೋ ಇದು. ಅಂದರೆ ನಮ್ಮ ನಾದಿನಿ ನನ್ನ ಹಸ್ಬೆಂಡ್ಗೆ ಅದಕ್ಕೆ ದಾನ ಕೊಡಬೇಕಿತ್ತಲ್ಲ. ಸೊ ಹಾಗಾಗಿ ಅವಳು ನೆಕ್ಸ್ಟ್ ಡೇ ಬಂದು ನಮಗೆ ಅದಕ್ಕೆ ದಾನ ಕೊಡ್ತಾ ಇದ್ದಾಳೆ. ಲಾಸ್ಟ್ ಟೈಮು ಅವಳು ನಮ್ಮ ಅತ್ತೆ ಮಾವನಿಗೆ ಕೊಟ್ಟಿದ್ಲು ಅದಕ್ಕೆ ದಾನ. ಈ ಸತಿ ನಿಮಗೆ ಕೊಡ್ತೀನಿ ಅಂತ ಹೇಳಿ ನಮಗೆ ಅದಕ್ಕೆ ದಾನ ಕೊಟ್ಟಳು ಈ ಸತಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಚಾನಲಲ್ಲಿ ಇದೊಂದು ಡಿಫ್ರೆಂಟ್ ರೀತಿಯಾಗಿರುವಂತಹ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಆಮೇಲೆ ವಿಡಿಯೋನ ಎಂಡ್ವರೆಗೂ ಇಂಟ್ರೆಸ್ಟಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.